ಒಂದು ಚೂರು ಊಟ ಮಾಡಿಲ್ಲ ಅವಳು. ನಂಬಿಕೆಯನ್ನ ಕಳ್ಕೋಬೇಡಿ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರೆ ನೀವು ಫಸ್ಟ್ ಬಂದು ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನೋಡಿ ನಂದು ಬೊಂಬೆ. ಅಮ್ಮ ಏನೋ ಕರೀತಾ ಇದ್ದಾರೆ. ಏನ ಮಟನ್ ಸಾಂಬಾರು, ಮಟನ್ ಮತ್ತೆ ತೊಂಡೆಕಾಯಿ ಬೈಯಕ್ಕೆ ಇಟ್ಟಿದ್ದಾರೆ. ಟೊಮೆಟೊದ ಸಾರು ರೆಡಿ ಆಗಿದೆ ನೋಡಿ. ಟೊಮೆಟೊ ಸಾರು. ಏನಪ್ಪ ಇವತ್ತು ಇಷ್ಟು ಗಮ್ಮತ್ತ ಅಂದರೆ ಯೋಚನೆ ಮಾಡ್ತಾ ಇದ್ರ ಏನು ಗಮ್ಮತ್ತು ಇವತ್ತು ಅಂತ. ಗಮ್ಮತ್ತು ಏನಿಲ್ಲ, ಸಿಂಪಲ್ ಆಗಿ ಊಟ. ನೀರು ದೋಸೆ ಇದೆ. ಯಾರು ಬರ್ತಾ ಇದ್ರಂದ್ರೆ ನೀವೇ ನೋಡಿ. ನಮ್ಮನೆಗೆ ಇವತ್ತು ಗೆಸ್ಟ್ ಬರ್ತಾ ಇದ್ದಾರೆ. ಯಾರು ಅಂತ ನೀವೇ ನೋಡಿ. ನನಗೆ ನನ್ನ ಮಗಳು ಬರ್ತಾ ಇದ್ದಾಳೆ. ಯಾರು ಅಂತ ನೀವು ಗೊತ್ತಾಗಿರಬೇಕು, ಕೆಲವ್ರಿಗೆ ಗೊತ್ತಾಗಿರುತ್ತೆ. ಅದಕ್ಕೆ ಮಾಡ್ತಾ ಇದ್ದೀನಿ. ಅಮ್ಮನೂ ಮಾಡ್ತಾ ಇದ್ದಾರೆ ಅಡಿಗೆ. ಟಿಂಗಿ ಟಕ್ಕ ಇನ್ನೂ ಮಾಡಬೇಕು. ರೈಸ್ ಆಗಬೇಕು, ತುಂಬ ಕೆಲಸಗಳಿವೆ. ಮನೆ ಅಂತೂ ಕ್ಲೀನ್ ಮಾಡಿಕೊಂಡೆ. ಕರೆಕ್ಟ್ 10 ಗಂಟೆ ಆಗಿದೆ. ಕೆಲಸ ಆಯಿತು, ಸಾಧಾರಣ ಕೆಲಸ ಆಯಿತು. ಯಾರು ಬರ್ತಾ ಇದ್ದಾರೆ ಅಂತೇಳಿ ನೋಡಿ. ವಿಡಿಯೋ ಎಂಡ್ ತನಕ ನೋಡಿ, ಓಕೆನಾ? ನನಗಂತೂ ಖುಷಿ. ತುಂಬ ಸಮಯಗಳ ನಂತರ ಬರ್ತೀನಿ ಅಂತ ನೋಡದೆ ತುಂಬ ವರ್ಷ ಆದಂಗಾಯಿತು ನನಗೆ. ಕಾಯ್ತಾ ಇದ್ದೀನಿ. ಯಾರ್ಯಾರು ವೀಡಿಯೋಸ್ ನೋಡ್ತಾ ಇದ್ರೆ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ವೀಡಿಯೋಗೆ ಸಪೋರ್ಟ್ ಮಾಡ್ತಾ ಇರಿ, ಓಕೆನಾ? ಮುಂದಿನ ಕೆಲಸ ಮಾಡ್ತಾ ಮಾತಾಡುವ. ಅಮ್ಮ ಚಿಕನ್ ಕ್ಲೀನ್ ಮಾಡ್ತಾ ಇದ್ದಾರೆ. ಕಬಾಬ್ ಮಾಡ ಅಂತೇಳಿ ಚಿಕನ್ ಮಾಡ್ತಾ ಇದ್ರು. ಏನೇ ಇದ್ರು ಚಿಕನ್ ಇಲ್ಲದಾಗೆ ಆಗಲ್ಲ. ಆದರೆ ಮೀನು ಸಿಕ್ಕಿಲ್ಲ ನನಗೆ. ಅವಳಿಗೆ ಬೇರೆ ಮೀನು ಬೇಕಂತೆ. ಆ ಮೀನು ಬಂದಿಲ್ಲ, ಅದಕ್ಕೆ ಚಿಕನ್ ಮಾಡ ಅಂತೇಳಿ. ನೆಕ್ಸ್ಟ್ ಟೈಮ್ ಕೂತ್ಕೋತಾಳಲ್ಲ ಆವಾಗ ಮೀನು ಮಾಡ. ಮೀನು ಸಿಕ್ಕಿಲ್ಲ, ಅದಕ್ಕೆ ಚಿಕನ್ ಕಬಾಬ್ ಮಾಡ. ಸ್ವಲ್ಪ ಕಬಾಬ್ಗೆ ಮಾಡಿ ಇಟ್ಟೆ. ಹಾಗೆ ಸ್ವಲ್ಪ ವೈಟ್ ರೈಸ್ ಮಾಡುವ ಅಂತೇಳಿ ಮಾಡ್ತಾ ಇದ್ದೀನಿ. ಹಾಗೆ ತೊಂಡೆಕಾಯಿ ಪಲ್ಯ ಮಾಡೋಕ್ಕಿದೆ. ತೊಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಹಾಯ್ ಹೇಳಿ. ನನ್ನ ವಿಡಿಯೋದಲ್ಲಿ ಎಲ್ಲರಿಗೂ ಹಾಯ್. ಏನಂತ ಹೇಳಿದ್ರೆ, ಇದು ಯಾರು ಗೊತ್ತಾಯ್ತಾ? ಪಲ್ಲುಮ್ಮ ಇವತ್ತು ಅರ್ಜೆಂಟ್. ನನಗೂ ಗೊತ್ತಿರಲಿಲ್ಲ ಇವತ್ತು ಬರ್ತಾಳೆ ಅಂತೇಳಿ. ಅರ್ಜೆಂಟ್ ಬಂದು ಹೋಗು ಅಂತೇಳಿ ಕೆಲಸದ ನಿಮಿತ್ತ. ಇದು 2ನೇ ಸಲ ಬರ್ತಾ ಇರೋದು ಈ ಪಲ್ಲುಮ್ಮ. ಇದು ನನ್ನ ಸಬ್ಸ್ಕ್ರೈಬರ್ಗೆ ಎಲ್ರಿಗೂ ಹಾಯ್ ಅಂತ ಹೇಳಿದ್ಲು. ನಿನ್ನೆ ಒಂದು ದಿನ ಬಂದಿಲ್ಲ. ಅಯ್ಯೋ ಪಲ್ಲಮ್ಮ ಯಾರು ಏನು ಗೊತ್ತಾ? ಹೋಯ್ತೀನಿ. ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ನನಗೆ. ನನ್ನ ಮಗಳು ಬಂದಿದ್ದಾಳೆ ಇವತ್ತು ನೋಡಿ. ಇದು 2ನೇ ಟೈಮ್ ಬರ್ತಾ ಇರೋದು. ಹೀಗೇನೆ ನಮ್ಮ ಕೊನೆ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಇದೇ ರೀತಿ ನೋಡಿ. ನಿಜ ವೈಟಿಯಲ್ಲಿ ಏನು ಕಳ್ಕೊಂಡಿದ್ದೀನೋ ಗೊತ್ತಿಲ್ಲ. ಇಂಥ ಮಗಳನ್ನಂತೂ ಪಡ್ಕೊಂಡಿದ್ದೀನಿ. ಕೆಲವು ಫ್ರೆಂಡ್ಸ್ಗಳನ್ನು ಪಡ್ಕೊಂಡಿದ್ದೀನಿ. ಅದಕ್ಕೆ ನಾನು ದೇವ್ರಿಗೆ ಥ್ಯಾಂಕ್ಸ್. ಎಷ್ಟು ಹೇಳಿದ್ರು ಸಾಕಾಗಲ್ಲ. ಎಷ್ಟು ಹೇಳಿದ್ರು ಸಾಕಾಗಲ್ಲ. ಇದು ಬರಲ್ವ ಏರ್ಟೆಲ್? ನಾನು ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ. ಹೇಳೋದು ಕೇಳಿಸ್ತಾ? ಯಾಕಂದ್ರೆ ನಾನು ಜಾಸ್ತಿ ವಿಡಿಯೋ ಮಾಡ್ಕೊಂಡಕ್ಕಾಗಲ್ಲ. ಅವಳು ಕೆಲಸದ ನಿಮಿತ್ತ ಬಂದವಳು, ಅದಕ್ಕೋಸ್ಕರ ಜಾಸ್ತಿ ಮಾತಾಡ್ಸೋಕ್ಕಾಗಿಲ್ಲ. ಸ್ವಲ್ಪನೇ ಹೊತ್ತು ಅಡುಗೆ ಮಾಡಬೇಕು, ಅವಳನ್ನು ವಿಚಾರಿಸಬೇಕು, ಅವಳೊಟ್ಟಿಗೆ ಮಾತಾಡಬೇಕು. ನನಗೆ ಅದೇ ಆಯಿತು. ತುಂಬ ಖುಷಿ ಆಗ್ತಾಯಿದೆ. ನನಗೆ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಯಾಕಂದರೆ ನಾನು ಯೂಟ್ಯೂಬಲ್ಲಿ ಪಡ್ಕೊಂಡಿದ್ದು ನನ್ನ ಸ್ವಂತ ಮಗಳಿಗಿಂತ ಹೆಚ್ಚು ನಿಜ. ಮಗಳು ಬರ್ತಾ ಇದ್ದಾಳೆ ಅಂದರೆ ಅದು ಖುಷಿನೇ ಬೇರೆ ಅಂತ ಹೇಳ್ಬೋದು. ಅಷ್ಟು ಖುಷಿ ಇತ್ತು ನನಗೆ. ನನ್ನ ಸ್ವಂತದವ್ರು ಬರ್ತಾರೇನೋ ಅಂತೇಳಿ ನನಗೆ ಖುಷಿ ಆಗುತ್ತೆ ನಿಜ. ಮತ್ತೆ ಮಾತಾಡಿಸ್ತೇನೆ ಅವಳ ಹತ್ರ. ಮತ್ತು ಜಾಸ್ತಿ ನಾನು ಅವಳನ್ನು ತೋರ್ಸೋಕ್ಕೆ ಮಾತಾಡ್ಸಲ್ಲ. ಅವಳು ಜಾಸ್ತಿ ಮಾತಾಡಲ್ಲ.
ನಾನೇ ಒತ್ತಾಯ ಬಿಟ್ಟು ಮಾತಾಡಿಸ್ತಾ ಇದ್ದೀನಿ, ವೀಡಿಯೋಗೆ ಬರೋಕ್ಕೆ ಹೇಳ್ತಾ ಇದ್ದೀನಿ. ನನಗಂತ ಏನು ಮಾತಾಡಬೇಕು ಅಂದರೆ ಗೊತ್ತಾಗೋದಿಲ್ಲ, ಅಷ್ಟು ಖುಷಿ ಆಗ್ತದೆ. ಆದರೆ ಒಂದು ಬೇಜಾರು, ಜಸ್ಟ್ ಬಂದು ಹೋಗ್ತಾಳೆ ಅವಳು, ಕೂತ್ಕೊಳ್ಳಲ್ಲ. ಓಕೆನಾ, ನೆಕ್ಸ್ಟ್ ಕೂತ್ಕೊಳ್ಳೋಕ್ಕೆ ಬರ್ತಾಳೆ ನನ್ನ ಬರ್ಡೇ ದಿವಸ, ಆವಾಗ ಜಾಸ್ತಿ ವೀಡಿಯೋ ಮಾಡ್ಕೊತೀನಿ, ಏನೇನು ಮಾಡ್ತೀವಿ ಏನೇನು ಅಂತೇಳಿ. ಓಕೆನಾ, ನನಗೆ ಏನು ತಂದಿದ್ದಾಳೆ ಅಂತ ತೋರಿಸ್ತೀನಿ, ಅದು ಮತ್ತೆ ತೋರಿಸ್ತೀನಿ. ನಾನು ಕೊಡ್ತಾ ಇದ್ದೀರಾ ನೋಡಿ ಫೋಟೋ ತೆಗೀರಿ ಅಂದಿದ್ರು. ಇವಾಗ ಊಟ ಮಾಡೋಕ್ಕೆ ರೆಡಿ ಮಾಡಿದ್ವಿ. ಊಟದ್ದು ನಾನು ವಿಡಿಯೋ ಹಾಕಿಲ್ಲ. ತೆಗೆದೆ ಪಲ್ಲಮ್ಮ ವಾಚ್ ಕಟ್ತಾ ಇದ್ದಾಳೆ ನೋಡಿ. ಹಂಗೆ ವಾಚ್ ನೋಡಿ, ಇದು ನನಗೆ ಚೆನ್ನಾಗೈತೆ ಫೋಟೋ, ಸೂಪರ್ ಆಗಿದೆ. ಇನ್ನೊಂದು ನಂದು ನಿಂದು ಮಾಡಿಸು. ಹೊರಟ್ಲು. ಓಕೆ ಬೈ. ಅವರಿಗೆ ಮೊದಲು ಹೇಳಿ ಚೆನ್ನಾಗಿರ್ಲಿ ಅಂತ, ಇರಿ ಚೆನ್ನಾಗಿ ಅಂತ. ಇಬ್ರು ಯಾರು ನೀವೇ ಇಬ್ರು ಚೆನ್ನಾಗಿರ್ಬೇಕು ಅಂತ ಹೋಗ್ತಾ ಇದ್ದಾರೆ. ಹೊರಟಿದ್ಲು ಅವಳು ಹೋದ್ಲು ನೋಡಿ. ವಾಚ್ ಕಟ್ಟಿ ಹೋದ್ಲು. ಸ್ವಲ್ಪ ಬೇಜಾರು, ಸಡನ್ನಾಗಿ ಬಂದು ಹೋದ್ಲಲ್ವಾ ಅಂತೇಳಿ. ತಿಂಡಿಗಳಿದೆಲ್ಲ ತಿಂಡಿ ನೋಡಿ. ಇದ ತಿಂಡಿ ಚಾಕ್ಲೇಟ್ ನೋಡಿ. ಎಷ್ಟು ತಿಂಡಿ ಒಂದಷ್ಟು ತಿಂಡಿ ತಂದಾಳೆ. ನಿಂಗೆ ಬೇಜಾರಾಯ್ತು. ಇನ್ನೇನು ತಂದೇಳಿ ತೋರಿಸ್ತೇನೆ. ಇಲ್ಲಿ ಎಲ್ಲ ತಂದಿದ್ದಾಳೆ, ಬಟ್ ಹೆಂಗೆ ತೋರಿಸ್ಲಿ. ಒಂದು ಗೊಂಬೆ ತಂದಿದ್ದಾಳೆ ನೋಡಿ. ನಾನು ಪುಣ್ಯ ಮಾಡಿದ್ದೀನಿ, ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ನೋಡಿ. ಬಂದು ಹೋಗಿ ಆಯ್ತಲ್ಲ ಅಂತೇಳಿ ಬೇಜಾರು. ಈ ನೋಡಿ ಸೋಪ್, ಇದು ಸೋಪು. ಇದು ನೋಡಿ ರಿಬ್ಬನ್ಸ್ಗಳು ನೋಡಿ, ತಲೆಗೆ ಹಾಕುವ ರಿಬ್ಬನ್. ಪರ್ಫ್ಯೂಮು ಒಂದು ಬ್ಯಾಗ್, ನಂದು ಗೊಂಬೆ. ಒಂದು ಚೂರು ಊಟ ಮಾಡಿಲ್ಲ ಅವಳು, ಅರ್ಜೆಂಟ್ ಬಂದ್ಲು ಹೋದ್ಲು. ನೋಡು, ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿದ್ಲ. ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ರೆ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಡಿಗೆ ಹೇಳಿದ್ದಲ್ಲ, ಮಟನ್ ಸಾರು ಮಾಡಿದ್ದು, ನೀರು ದೋಸೆ ಮಾಡಿದ್ದು, ಎಲ್ಲ ಬಗೆಯ ಮಾಡಿತ್ತು. ಆದರೆ ಅವಳು ತಿಂದಿಲ್ಲ. ಅರ್ಜೆಂಟಾಗಿ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಲವ್ ಯು ಆಲ್. ಈ ಪ್ರೀತಿ ವಿಶ್ವಾಸ ಕೊನೆ ತನಕ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ಯಾರ ಕೆಟ್ಟ ದೃಷ್ಟಿನೂ ಬೀಳದಿರಲಿ ಅಂತ ಕೇಳ್ಕೊತೀನಿ ಭಗವಂತನಲ್ಲಿ. ಯೂಟ್ಯೂಬ್ ಕೂಡ ಮಾಡಿಲ್ಲ, ಪ್ರೀತಿ ವಿಶ್ವಾಸ ಅಷ್ಟೇ. ಇದೆಲ್ಲ ಕೊಡೋದು ಬೇರೆ ವಿಷಯ, ಬಟ್ ಪ್ರೀತಿ ಇದೆಯಲ್ಲ ಅವಳದು ಪ್ಯೂರ್ ಪ್ರೀತಿ ಅಂತ ಹೇಳ್ಬೋದು. ಇದಕ್ಕೆಲ್ಲ ನಾನು ತುಂಬ 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 ಪುಣ್ಯ ಪಡೆದಿದ್ದೇನೆ. ಯಾರತ್ರ ಸಿಗದ
ಅಂಥ ಪ್ರೀತಿಯನ್ನು ನಾನು ಮಗಳ ಇದರಲ್ಲಿ ಯೂಟ್ಯೂಬಲ್ಲಿ ಅವಳ ಹತ್ರ ನಾನು ಪಡೆದಿದ್ದೇನೆ. ಇನ್ನೂ ನನಗೆ ನನ್ನನ್ನು ಪ್ರೀತಿ ಮಾಡೋರು ಇನ್ನೂ ಇದ್ದಾರೆ. ನಾನು ಪ್ರೀತಿ ಮಾಡೋರು, ನಾನು ಯಾರನ್ನ ನಮ್ಮವರು ಅಂತ ಅಂದ್ಕೊಂಡಿದ್ದೀನೋ ಅವರು ಇದ್ದಾರೆ. ನಿಮಗೂ ಹೇಳ್ತಾ ಇದ್ದೀನಿ, ಪ್ರೀತಿ ಕೊಡೆ ತನಕ ಉಳಿಸ್ಕೊಳ್ಳಿ. ನಾನಂತೂ ಉಳಿಸ್ಕೊಳ್ಳೋಕ್ಕೆ ರೆಡಿ ಇರ್ತೀನಿ. ಜಗಳ ಬರುತ್ತೆ ಹೋಗುತ್ತೆ, ಬಟ್ ಈ ಪ್ರೀತಿ ವಿಶ್ವಾಸ ಯಾರು ಕೊಡೋಕ್ಕಾಗಲ್ಲ. ಯಾರು ಕೊಡೋಕ್ಕಾಗಲ್ಲ. ನನ್ನೊಟ್ಟಿಗೆ ಯಾರ್ಯಾರು ಇದ್ದೀರಾ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಲೈವಲ್ಲಿ ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ ಅವರಿಗೆ ಲವ್ ಯು ಆಲ್. ನನ್ನ ಬೆನ್ನ ಹಿಂದೆ ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತಾರೆ, ನನ್ನೊಟ್ಟಿಗಿರುವ ಎಲ್ಲರೂ, ಒಬ್ಬೊಬ್ಬರ ಹೆಸರು ಅಂತಲ್ಲ, ಎಲ್ಲರ ಹೆಸರು ನಾನು ನೆನಪಿಸ್ತೇನೆ. ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದನೂ ಇದು ನಾನು ಇವಾಗ ಪಡ್ಕೊಳ್ತಾ ಇರೋದು, ನಿಮ್ಮೆಲ್ಲರಿಂದ. ನಿಮ್ಮಲ್ಲೆಲ್ಲರ ಪರವಾಗಿನೂ ಅವಳು ತುಂಬ 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 ಒಳ್ಳೆ ಹುಡುಗಿ, ಒಳ್ಳೆ ಮನಸ್ಸು. ನಿಮ್ಮಿಂದ ಸಿಕ್ಕಿದ್ದು, ನಿಮ್ಮ ಸಪೋರ್ಟಿಂದ, ನೀವು ಕೊಡುವಂಥ ಪ್ರೀತಿಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಪ್ರೀತಿ ಕೊನೆ ತನಕ ಇರಲಿ ಅಂತ ಕೇಳ್ಬೋದು.